ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸರ್ ಏನಾಗಿದೆ ಗೊತ್ತಿರಿ ಸರ್ ಏನಿಲ್ಲ ಅಲ್ಲಿ ಬಾಜು ಸಾಕ್ಷಿ ಪ್ರಧಾನಿ ಹಿಂಗೆ ಮಾಡಿರಿ ಸರ್. ಅವರು ಹುಡುಗಿ ಜೋ ಟಾಜರ್ ಕೂಡ ನಾನು ಮರ್ಕೋತಿಲ್ಲ, ಹಂಗೆ ನಾನು ಲವ್ ಮಾಡ್ತಿಲ್ಲ, ಹಿಂಗೆಲ್ಲ ಮಾಡಿಕಂದ್ರೆ ಹಿಂಗೆ ಈಗ ಎಲ್ಲ ಸುಟ್ಟಿತ್ತು ಆಟ ಎಕ್ಸಾಮ್ ಬರೀಲಿ. ಹಾಂ, ಇಲ್ಲಿ 22ಕ್ಕೆ ಎಕ್ಸಾಮ್ ಇದ್ದಿದ್ರು ಅವ್ರು ಅಲ್ರಿ ಟಾರ್ಚರ್ ಅವ್ರಿಗೆ ಜೀವವಾಗಿ ಶಿಕ್ಷೆ ಅರೆಸ್ಟ್ ಮಾಡ್ಯಾರ, ಓಪನ್ ಮಾಡ್ಯಾರ. ಅದು ಮುಂದಿನ ದಿವಸ ಒಂದು ಜಾತ್ರೆ ಒಳಗೆ ಸಣ್ಣ ಹುಡುಗ ಘಟನೆ ಆಗಿತ್ತು, ಬರಾಡಿ ಜಳ ಆಗಿದ್ರೆ ಅದು ಮುಗಿಸ್ಬೇಕಂತಲ್ಲಿ ರಾಮನಗರ ಎಲ್ಲ ಟೈಮ್ದಾಗ ಮಾಡ ಮತ್ತು ಇದಾದ ತೊಗೊಂಡ್ರೆ ಏನು ಮಾಡ್ತಾರೆ ಎಲ್ಲ ಏನು ಇದು ಮಂದಿ ಯಾರು ಹಾಕಿಲ್ಲ, ಎಲ್ಲರೂ ಮಾಡ್ತಾರೆ. 34 ಮಂದಿ ನಾವು ಅದು ಜಾತ್ರೆ ಒಳಗೆ ಜಳಗಿತ್ತು. ಅದು ನಾಟಕದ ಸಂದು ಇದು ಸಂದು ಜಳಗಿತ್ತು. ನಾವು ಹೋಗಿದ್ದೀವಿ ಮಾಡಿದ್ರೆ ಸಾವಾಗ್ರಾಮದಿಂದ ಬಂದಿದ್ದೇವೆ. ನಮ್ಮ ಊರಲ್ಲಿ ಒಂದು ಧರನ್ ಇದೆ. ಧರನ್ದಲ್ಲಿ ಒಳ್ಳೆ ಕಾಲೇಜ್ ಹುಡುಗರು ಹುಡುಗಿಯರ ಬಂದು ತುಮಿಡಿ ಹಾಕ್ತಿದ್ರು. ಆಮೇಲೆ ಸೆರೆ ಕುಡಿಯೋದು, ಅಥವಾ ಬರಮತ್ಲೆ ಆಟಾಡೋದು, ಈ ನಮೂನೆ ಎಲ್ಲ ಇರ್ತಾರೆ. ಆಮೇಲೆ ಕುಡಿದ ಬೇಸೆ ಬಾಟ್ಲಿಗಳೆಲ್ಲ ಎಲ್ಲ 10-20 ಚೆಲ್ಲಾಡ್ತಾರೆ. ಆಮೇಲೆ ಎಲ್ಲರೂ ಲವ್ ಮಾಡ್ಕೊಂಡು ಆಟಾಡ್ತಾರೆ ಹುಡುಗ ಹುಡುಗಿಯರು ಬರೀ. ಇದರಿಂದ ಅಲ್ಲಿ ಪರಿಸರ ಎಲ್ಲ ಹಾಳಾಗಾಯ್ತು. ಯಾವ ಅಧಿಕಾರಿ ಅಧಿಕಾರಿ ಅಂದರೆ ಎಲ್ಲರಿಗೂ ಗೊತ್ತೈತೆ. ನಿನ್ನೆ ಮೊನ್ನೆ ಏನೋ ಒಂದು ಹುಡುಗರು ಹುಡುಗಿ ಬಂದಿದ್ವು. ಅವ್ರು ಯಾಕೆ ಇಲ್ಲಿ ಬಂದಿರೋದು ಕೇಳಿದ್ರೆ ಅವರೇ ಉಲಟ ನಮಗೆ ಇದನ್ನು ಮಾಡಿ ನಮ್ಮ ಮ್ಯಾಗ ಪೊಲೀಸ್ ಕಂಪ್ಲೇಂಟ್ ಮಾಡಿದಾರೆ. ನಮ್ದೇ ಡಿಮಾಂಡ್ ಈಗ ಅನಾವಶ್ಯವಾಗಿ ಹುಡುಗರನ್ನ ಒಳಗೆ ಹಾಕಿದಾರು, ಅವ್ರು ಹೊರಗೆ ಬಿಡೋದು. ಆಮೇಲೆ ಅಲ್ಲಿ ಪರಿಸರ ಶುದ್ಧೀಕರಣ ಕೆಲಸವಾಗಿ ಬಂದಿ ಮಾಡಬೇಕು ಹುಡುಗರನ್ನ. ಅಂಗಡಿ ಅಲ್ಲ, ಧರನ್ ಕಡೆ ಡ್ಯಾಮ್ ಕಡೆ ಹುಡುಗರನ್ನ ಅಲ್ಲಿ ಬರೋದು ಬಂದ್ ಮಾಡ್ಬೇಕು. ನನ್ನ ಹೆಸರು ವಿಠಲ್ ಕಾಂಬ್ಳೆ ಅಂತೀವಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.